ಹೇ ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬಂದಿರೋದು HMT ಮ್ಯೂಸಿಯಮ್ಗೆ. ಹೇ ಬ್ಯೂಟಿಫುಲ್ಸ್, ಇವತ್ತು ನಾವು ಬಂದಿರೋ ಪ್ಲೇಸ್ HMT ಹೆರಿಟೇಜ್ ಸೆಂಟರ್ ಆ್ಯಂಡ್ ಮ್ಯೂಸಿಯಂ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಸಂಡೇ ಈವ್ನಿಂಗ್ ಬೋರ್ ಆಗ್ತಿತ್ತು ಅಂತ ನಾನು ನಮ್ಮ ಅಕ್ಕ ನಮ್ಮ ಮನೆ ಹತ್ರ ಇರೋ HMT ಮ್ಯೂಸಿಯಂಗೆ ಹೋಗಿದ್ವಿ. ಈ ಮ್ಯೂಸಿಯಂಗೆ ಎಂಟ್ರಿ ಫೀಸ್ 30 ರುಪೀಸ್. ನಾವು ಎಂಟ್ರಿ ಆಗಿದ ತಕ್ಷಣ HMT ಬ್ರ್ಯಾಂಡ್ನ ಬಿಲ್ಡ್ ಮಾಡಿರೋ ಫೋಟೋಸು ಮತ್ತು ಯಾವ್ಯಾವ ಇಯರಲ್ಲಿ ಏನೇನು ಪ್ರಾಡಕ್ಟ್ ಎಸ್ಟಾಬ್ಲಿಷ್ ಆಗಿತ್ತು ಅದರ ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. 1963 HMTಯ ಮಷೀನ್ ಟೂಲ್ ಫ್ಯಾಕ್ಟ್ರಿನ ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರುವ ಜವಾಹರ್ಲಾಲ್ ನೆಹರು ಅವರು ಇನಾಗ್ರೇಟ್ ಮಾಡಿದ್ರು. ಅವರ ಸಿಗ್ನೇಚರು ನೀವಿಲ್ಲಿ ನೋಡ್ಬೋದು. HMT ಅಂದರೆ ನಮಗೆ ಫಸ್ಟ್ ನೆನಪು ಬರದೆ HMT ವಾಚಸ್. ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದಂಗೆ ಫಸ್ಟ್ ವಾಚ್ ಸೆಕ್ಷನ್ ಬರುತ್ತೆ. ಲೈಕ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ವಾಚ್ ಅಂದರೆ ಕ್ಲಾಕ್ ಹ್ಯಾಂಡ್ಸ್ ಇಂದ ಹಿಡಿದು ಬೆಲ್ಟ್ ತನಕ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಮಾಡೆಲ್ಸ್ ಎಲ್ಲ ನಾವು ನೋಡ್ಬೋದು. ಮೆನ್ಗೆ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್, ಫೀಮೇಲ್ಗೆ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್, ಆಮೇಲೆ ವಾಚ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಪ್ರಾಸೆಸ್ಸು ನಾವು ನೋಡ್ಬೋದು. ಆಲ್ಸೋ 90s ಇಂದ ಹಿಡಿದು ಇವಾಗ ರೀಸೆಂಟ್ ಆಗಿ ಬಂದಿರೋ ವಾಚಸ್ ಅಲ್ಲಿ ಯೂಸ್ ಮಾಡೋ ಎಲ್ಲ ವಾಚ್ ಕಾಂಪೊನೆಂಟ್ಸ್ ನಾವು ನೋಡಬಹುದು. ವಾಚ್ ಕಾಂಪೊನೆಂಟ್ ಸೆಕ್ಷನ್ ಆದಮೇಲೆ ಎಕ್ವಿಪ್ಮೆಂಟ್ ಸೆಕ್ಷನ್ ಬರುತ್ತೆ. ಅಲ್ಲಿ ಇವಾಗ ನಾವು ನೋಡಿರೋ ಕಾಂಪೊನೆಂಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ನೋಡ್ಬೋದು. ಅಲ್ಲಿ ಏನೇನೋ ಇತ್ತು ಆ್ಯಕ್ಚುಲಿ, ಅದೆಲ್ಲ ನೋಡಿದ್ಮೇಲೆ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಇನ್ನೂ ತುಂಬ ಇದೆ ಅಂತ ಗೊತ್ತಾಯಿತು. ಅದ್ರ ಬಗ್ಗೆ ಗೊತ್ತಿರೋರು ಮತ್ತು ಇಂಟ್ರೆಸ್ಟ್ ಇರೋರು ಅಲ್ಲಿ ಬಂದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಅಕ್ಕ ಏನೋ ಪ್ರತಿಯೊಂದು ಸೆಕ್ಷನಲ್ಲೂ ನಿಂತು ಓದಿ ಅದೇನೋ ತಿಳ್ಕೊತಿದ್ಲು. ಅದೇನು ತಿಳ್ಕೊಂಡ್ಲೋ ನನಗಂತೂ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ತಿರ್ಕೊಂಡು ಮಜಾ ಮಾಡ್ತಿದ್ದೆ. ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಷ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ನಾವೊಂದು ಪೇಪರ್ ತೊಗೊಂಡು ಸರ್ಕಲ್ ಹಾಕಿ 12, 3, 6, 9 ಅಂತ ಡ್ರಾ ಮಾಡಿದಷ್ಟು ಈಸಿ ಅಲ್ಲ ಒಂದು ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತ ನನಗೆ ಅರ್ಥ ಆಯಿತು. HMT ಮ್ಯೂಸಿಯಂ ಮುಂದೆನೇ HMT ಸ್ಟೋರ್ ಇದೆ. ಅಲ್ಲಿ ಬೇಕಿದ್ರೆ ನಿಮಗೆ ವಾಚಸ್ನ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಸೆಲ್ಫಿ ಪಾಯಿಂಟ್ ಇತ್ತು. ಅಲ್ಲಿ ಫೋಟೋ ಹೆಂಗೆ ತೊಗೊಳ್ಳೋದು ನನಗೆ ಗೊತ್ತಿದ್ದಿಲ್ಲ. ಸುಮ್ಮನೆ ಹೋಗಿ ಕೂತ್ಕೊಂಡೆ. ಅದು ಸೆಲ್ಫಿ ಪಾಯಿಂಟ್ ಅಲ್ವಾ ಅಂತ ಸೆಲ್ಫಿ ಕ್ಯಾಮ್ರಾ ಅಲ್ಲಿ ಟ್ರೈ ಮಾಡಿ ನೋಡಿದೆ. ಆದರೆ ಹಿಂದೆ ಏನೋ ಬರುತ್ತೇನೋ ಅಂತ ಭಯ ಆಗ್ಬಿಟ್ಟು ಎದ್ದು ಬಂದ್ಬಿಟ್ಟೆ. ನೆಕ್ಸ್ಟ್ ಸೆಕ್ಷನ್ HMT ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತು ಅದರ ಕಾಂಪೊನೆಂಟ್ಸ್ ಎಲ್ಲ ಅಲ್ಲಿತ್ತು. ಅಲ್ಲಿ ತುಂಬ ಹಳೆ ಕಾಲದ ಎಕ್ವಿಪ್ಮೆಂಟ್ಸ್ ಇತ್ತು, ಸೇಮ್ ಲೈಕ್ HMT ವಾಚಸ್. ನೀವು ಹೋದ್ರೆ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ನೋಡಿ HMT ಮ್ಯಾನುಫ್ಯಾಕ್ಚರ್ ಮಾಡಿರುವ ಟ್ರ್ಯಾಕ್ಟರ್. ಆ್ಯಕ್ಚುಲಿ ಅಲ್ಲೊಬ್ಬರು ಗೈಡ್ ಇದ್ರು. ಅವ್ರನ್ನ ಕೇಳಿ ನಾವು ಇನ್ನೂ ತಿಳ್ಕೊಳ್ಬೋದಾಗಿತ್ತು. ಆದರೆ ಅವರು ಓನ್ಲಿ ಫೋಟೋಸ್ ಅಲೋಡ್ ಅಂತ ಹೇಳಿದರು. ನಾವು ಅಲ್ಲಿ ಹೋಗಿದ್ದೇ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಾವು ಅಲ್ಲಿಂದ ಮುಂದೆ ಹೋಗ್ಬಿಟ್ವಿ. ಅಲ್ಲಿ ನೋಡಿ HMTಯ ಗೋಲ್ಡ್ ವಾಚ್, ಪ್ಲಾಟಿನಮ್ ವಾಚ್, ರೋಮನ್ ಅಲಾರಾಮ್ ವಾಚ್ ಮತ್ತು ಪಾಕೆಟ್ ವಾಚ್ ಎಲ್ಲ ಇತ್ತು. ಇದೆಲ್ಲ ನೀವೇ ಡೈರೆಕ್ಟಾಗಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಅಕ್ಕಗೂ ಕಾಣಿಸಲ್ಲ, ಅದಕ್ಕೆ ಅವಳು ಬ್ರೈಲಿಯಲ್ಲಿ ಓದ್ತಾಳೆ. ಇದೆಲ್ಲ ನೋಡಿದ್ಮೇಲೆ ನಾನು ನಮ್ಮ ಅಕ್ಕ ಡಿಪ್ಲೊಮೇಷನ್ಗೆ ಹೋಗ್ಬಿಟ್ಟಿದ್ವಿ. ಇಷ್ಟೆಲ್ಲ ನಾಲೆಜ್ ನಮಗೆ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಆಚೆ ಇರೋ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಆ್ಯಂಡ್ ಎವ್ರಿ ವೀಕ್ ವೆಡ್ನೆಸ್ಡೇ ನಾನು ಒಂದೊಂದು ಎಪಿಸೋಡ್ನ ರಿಲೀಸ್ ಮಾಡ್ತಿರ್ತೀನಿ. ಆ್ಯಂಡ್ ತುಂಬ ಜನ ಡ್ಯಾನ್ಸ್ ವೀಡಿಯೋಸ್ ಮಾಡು, ವ್ಲಾಗ್ಸ್ ಮಾಡು, ಡೈಲಿ ರೊಟೀನ್ ವೀಡಿಯೋಸ್ ಮಾಡು ಅಂತ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಅದೆಲ್ಲ 100% ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ನಾನು 16 ಇಯರ್ಸ್ ಆಗಿರೋದ್ರಿಂದ ನನ್ನ ಏಜ್ ಅವ್ರಿಗೆ ರಿಲೇಟ್ ಆಗಿರೋ ವೀಡಿಯೋಸ್ನ ಮಾಡ್ತೀನಿ. ಲೈಕ್ ಗರ್ಲ್ಸ್ ಒನ್ ಡೇ ಟ್ರಿಪ್ ಹೆಂಗೆ ಮಾಡೋದು ಮತ್ತು ಅಂಡರ್ ಬಜೆಟ್ ಸ್ಕಿನ್ ಕೇರ್ ಹೆಂಗೆ ಮಾಡ್ಕೊಳ್ಳೋದು, ಮೋರ್ ಆ್ಯಂಡ್ ಮೋರ್ ಫನ್ನಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬಿಫೋರ್ ಜಾನ್ವರಿ 1K ರೀಚ್ ಆಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಹೇ ಬ್ಯೂಟಿಫುಲ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. HMT ಮ್ಯೂಸಿಯಂ BL ಸರ್ಕಲ್ ಮತ್ತು ಗಂಗಮ್ಮ ಸರ್ಕಲ್ ಮಧ್ಯೆ ಬರುತ್ತೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.